ನಿಜವಾಗ್ಲೂ ಈ ಬಾರಿ ಸಿಕ್ಕಿದಂತ ಒಂದು ಕ್ರೇಜ್ ಇನ್ಯಾವ ಸ್ಪರ್ಧೆಗೂ ಸಿಕ್ಕಿರ್ಲಿಲ್ಲ. ಹೌದು, ಬಿಗ್ ಬಾಸ್ ನ ಗಿಲ್ಲಿ ವಿನ್ನರ್ ಆಗಿದ್ದು ಬಹಳಷ್ಟು ಜನರಿಗೂ ಖುಷಿ ಆಯ್ತು. ಅದರಲ್ಲೂ ಸುದೀಪ್ ಸರ್ ಕೂಡ ಬಹಳಷ್ಟು ಸಪೋರ್ಟ್ ನ ಈ ಸೀಸನ್ ನಲ್ಲಿ ಮಾಡಿದ್ರು ಗಿಲ್ಲಿ ಗೆದ್ದ ಮೇಲೆ ಹಲವಾರು ಸ್ಟಾರ್ಸ್ ಸೆಲೆಬ್ರಿಟೀಸ್ ಗಳನ್ನೆಲ್ಲ ಮೀಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಿಚ್ಚ ಸುದೀಪ್ ಅವರ ಮನೆಗೂ ಸಹ 2-3 ಬಾರಿ ವಿಸಿಟ್ ಸಹ ಮಾಡಿದ್ದಾರೆ ಸುದೀಪ್ ಸರ್ನ ಮೀಟ್ ಆಗೋಕೆ. ಕಿಚ್ಚ ಸುದೀಪ್ ಅವರ ಜೊತೆ ಮೀಟ್ ಆಗಿದ್ದು ಮಾತ್ರವಲ್ಲದೆ ಒಟ್ಟಿಗೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಮತ್ತೆ ಒಟ್ಟಿಗೆ ಊಟವನ್ನು ಸಹ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಕಡೆಯಿಂದ ದುಡ್ಡು ಸಹ ಸಿಕ್ಕಿದೆ. ಆ ಬಿಗ್ ಬಾಸ್ ವೇದಿಕೆ ಮೇಲೆ ಅವರು ಅನೌನ್ಸ್ ಮಾಡಿದ್ರು, ನಾನು ಕೂಡ ಗಿಲ್ಲಿಗೆ ದುಡ್ಡನ್ನು ಕೊಡ್ತೀನಿ, ಅದೇ ರೀತಿ ದುಡ್ಡನ್ನು ಸಹ ಕೊಟ್ಟು ಕಳಿಸಿದ್ದಾರೆ. ಗಿಲ್ಲಿಗೆ ಬಹಳಷ್ಟು ಖುಷಿ ಇದೆ. ಈ ಒಂದು ಕ್ರೇಜ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತಾನೆ ಗಿಲ್ಲಿಗೆ ಗೊತ್ತಾಗ್ತಿರಲಿಲ್ಲ. ಆಗ ಸುದೀಪ್ ಸರ್ ಅವರೇ ಮನವರಿಕೆಯನ್ನು ಮಾಡ್ತಾರೆ, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾರೆ. ಒಟ್ಟಿನಲ್ಲಿ ಗಿಲ್ಲಿ ಈಗ ಸಿಕ್ಕಾಬಿಟ್ಟೆ ಬಿಸಿ, ಹಲವಾರು ಪ್ರೋಗ್ರಾಮ್ಸ್ಗಳಲ್ಲಿ ಹೋಗೋದ್ರಲ್ಲಿ ಕಂಪ್ಲೀಟ್ ಆಗಿ ಅವರಿಗೆ ಟೈಮ್ ಸಹ ಮುಳುಗೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು, ಈವೆಂಟ್ಸ್ಗಳು ಎಲ್ಲದನ್ನು ಕೂಡ ಅಟೆಂಡ್ ಮಾಡ್ತಾ ಮ್ಯಾನೇಜ್ ಮಾಡ್ತಿದ್ದಾರೆ. ಗಿಲ್ಲಿ ನಿಜವಾಗ್ಲೂ ಇಷ್ಟು ಫ್ಯಾನ್ ಕ್ರೇಜ್ ಅನ್ನ ಸಂಪಾದನೆ ಮಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿಯ ಒಂದು ಓಡ್ಸ್ಗಳು ನಿಜವಾಗ್ಲೂ ಕ್ರೇಜ್ ನೋಡಿದ್ರೆ ಎಲ್ಲೇ ಹೋದ್ರು ಗಿಲ್ಲಿ ಸಿಕ್ಕಾಬಿಟ್ಟು ಅಕ್ಕಪಕ್ಕ ಜನರು ಕೂಡ ಸೇರ್ಬಿಡ್ತಾರೆ. ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವುದೇ ಗಿಲ್ಲಿ. ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು. ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ ಗಿಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಲಿ, ಇನ್ನಷ್ಟು ಫೇಮಸ್ ಆಗಲಿ ಅಂತ.